ಇಲ್ಲಿ ಭಾಳ ದಿನದ ಮೇಲೆ ಕ್ಯಾಮ್ರಾದಾಗ ಯಾರು ಬಂದಾರ ನೋಡಿ, ಸಾಫ್ ಕೊಡ್ಬೇಕಾಗ ಈಕಿನ ಫ್ರೆಶ್ ಹೇರ್ ಕಟ್ ಮಾಡಿಸೀವಿ ಒಂದು ವಾರದ ಮೇಲೆ ಆತ. ಪಿಯಾನೋ ಪ್ಲೇ ಮಾಡಿ, ಪಿಯಾನೋ ಪ್ಲೇ ಮಾಡಿ. ಪ್ಲೇ ಮಾಡಿ ಪಿಯಾನೋ. ಹುಬ್ಬಳ್ಳಿಯಾಗ ಏನ್ರಪ್ಪ, ಚೆನ್ನೈನಾಗ ಡಿಸೆಂಬರ್ನಾಗ ಸೈಕ್ಲೋನ್ ಅಂತ, ಹುಬ್ಬಳ್ಳಿಯಾಗ ಜೋರಾಗಿ ಮಳೆ ಆಗತೈತಿ ಡಿಸೆಂಬರ್ 5-6ನೇ ತಾರೀಕು. ನಮ್ದು ರಾಯಲ್ ಎನ್ಫೀಲ್ಡ್ ಏನು ನಾವು ಟ್ರಿಪ್ ಬಂದೇವಿ, ಅದ್ರಾಗ ಏನೇನಾಗೈತಿ ಏನಿಲ್ಲ ಈಗ ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಮಸ್ತ್ ಮಜಾ ಮಾಡತ್ತಿರಲಿಲ್ಲ ಎಲ್ಲರೂ. ಹೆಂಗದಿರಿ, ಏನು ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ 500 ಸಬ್ಸ್ಕ್ರೈಬರ್ಸ್ ಆಗಿ ಬಂದಾರ ನಮ್ದು. ಸೊ ನಿಮ್ದು ಸಪೋರ್ಟ್ ಇರಲಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಅಂದರೆ ಇಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಮೇಲೆ ಐ ಬಟನ್ನಾಗ ಏನೈತಿ ಲಿಂಕ್ ಬರ್ತದೆ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಬಂದೇವಿ ಸಾಲಿಮಟ್ಟ ಮೋಟರ್ಸ್ಗೆ. ಇದ್ರೊಳಗೆ ಒಂದು ಇಶ್ಯೂ ಏನಾಗತ್ತಪ್ಪ ನಮ್ಮ ಗಾಡಿ ಒಳಗೆ ಅಂದ್ರೆ, ಇಲ್ಲೇ ಏನೈತಿ ಈ ಪೋರ್ಷನ್ ಇಲ್ಲಿ ಒಳಗಿದ್ರೆ ಎಲ್ಲಿಂದ್ರ ಒಂದು ಚೆಸ್ಸಿ ಕಟ್ 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 ಅಂದೇ ಸೌಂಡ್ ಬರೋದೈತಿ. ಇನ್ನೊಂದು ಇದೇನು ಅಸೆಂಬ್ಲಿ ಐತಿ, ಇದು ಸ್ವಲ್ಪ ಲೂಸ್ ಆಗೈತಿ ಸ್ಟ್ಯಾಂಡಿಂದ. ಆ್ಯಂಡ್ ಇಂಜಿನ್ ಆಯಿಲ್ ಬೈಕ್ ಸ್ಟ್ರೇಟ್ ಮಾಡಿದಾಗ ಇದು 2 ಡಾಟ್ಸಿಂದ, ಇದೇನು 2 ಡಾಟ್ಸ್ ಇದು ನಡಕಿರ್ಬೇಕು, ಇದನ್ನು ದಾಟಿ ಮೇಲೆ ಹೊಂಟೈತಿ. ಈವನ್ ಇಂಜಿನ್ ಹೀಟ್ ಆದಾಗಂತಲ್ಲ, ಕೋಲ್ಡ್ ಇದ್ದಾಗ ಬೆಳಗ್ಗೆ 2 ದಿನ ನಿಂತಲ್ಲಿ ನಿಂತಿದ್ದು ಗಾಡಿ, ಆವಾಗ ಮತ್ತು ಹಿಂಗೆ ಬರೋದೈತಿ. ಸೊ ಅದರಿಂದ ಏನೈತಿ, ಬೈಕ್ ಸ್ಟಾರ್ಟ್ ಮಾಡಿದಾಗ ಒಮ್ಮೊಮ್ಮೆ ಮ್ಯಾಲಿದ ನಾಕಿಂಗ್ ಇಶ್ಯೂ, ಕಟ್ 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 ಅಂತ ಸೌಂಡ್ ಬರ್ತೈತೆ ಒಮ್ಮೊಮ್ಮೆ. ಬಟ್ ಆಮೇಲೆ ಇಂಜಿನ್ ಸ್ಮೂತ್ ಅನಿಸ್ತೈತಿ ಖರೆ, ಬಟ್ ರನ್ನಿಂಗ್ನಾಗ ಮತ್ತೆ ಸ್ವಲ್ಪ ಟ್ಯಾಪೆಟ್ ಸೌಂಡ್ ಅನ್ಸತೈತಿ. ಏನೈತಿ ಒಮ್ಮೆ ಚೆಕ್ ಮಾಡ್ಬಿಡೋ ಅಂತ ಬಂದೇವಿ. ಬೈಕ್ ರೆಡಿ ಆಗೈತೆ ಅಂತ ಮೋಸ್ಟ್ ಪ್ರಾಬ್ಲಿ ಅವ್ರ ಏನು ಸರ್ವಿಸ್ ಇಂಜಿನಿಯರ್ ಎವ್ರಿ ಲೈಕ್ ಆಲ್ಟರ್ನೇಟ್ ಡೇಸ್ 2 ಡೇಸ್ಗೆ ಒಂದ್ಸರಿ ಒಂದು ಸಿಟಿ ಒಳಗಿಂದ ಏನು ಈಗ ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತಿ, ಈಗ ಗೋಕುಲ್ ರೋಡ್ನಾಗ ಒಂದೈತಿ, ಕೇಶವಪುರದಾಗ ಒಂದೈತಿ. ಈ ಟೈಪ್ ಒಂದು ಸಿಟಿಗೆ ಹೋಗಿ 2 ಶೋರೂಮ್ ವಿಸಿಟ್ ಮಾಡ್ತಾರಂತ. ಅಂಥವ್ರು ಒಬ್ಬರು ಪರ್ಸನ್ ಏನೈತಿ ಸಾಲಿಮಟ್ ಮೋಟರ್ಸ್ನಾಗ ಬಂದಿದ್ರು. ಸೊ ಅವ್ರು ಇಲ್ಲ ಇದು ಹಿಂಗೆ ಇದ್ರದ ಇಶ್ಯೂ ಇದೆ, ನಿಮ್ದು ಕ್ರ್ಯಾಶ್ ಗಾರ್ಡ್ ಏನು ಬುಷ್ ಬರ್ತೈತಿ, ಆ ಬುಷ್ ಒಳಗಿನ ಸ್ವಲ್ಪ ಟೈಟ್ ಮಾಡೋದಿರ್ತೈತಿ. ಕ್ರ್ಯಾಶ್ ಗಾರ್ಡ್ ಹಾಕೋಕ್ಕಿಂತ ಮುಂಚೆ ಅದನ್ನೊಂದು ಆ ಬುಷ್ ಸ್ವಲ್ಪ ಲೂಸ್ ಆದ್ರೆ ಹಿಂಗೆ ಸೌಂಡ್ ಬರೋಕ್ಕೆ ಚಾಲು ಹೋಗೈತಿ. ನಾನು ಇದನ್ನು ಟೈಟ್ ಮಾಡ್ತೀನಿ. ಆ್ಯಂಡ್ ಕಾನ್ಸೆಪ್ಟ್ ಏನೈತಿ ನಿಮ್ದು 90 ನ್ಯೂಟನ್ ಮೀಟರ್ಸಿಗೆ ಅದು ಟೈಟ್ ಆಗ್ಬೇಕಂತ ಕಾನ್ಸೆಪ್ಟ್ ಬೋಲ್ಟ್, ಅದನ್ನು ಮಾಡಕ್ಕೆ ಹೇಳ್ತೀನಿ. ಆ್ಯಂಡ್ ಆಯಿಲ್ ಲೆವೆಲಿಂದ ಏನು ನಾನು ಹೇಳಿದ್ದೆ ಇಶ್ಯೂ, ಅದು ಆ್ಯಕ್ಚುಲಿ ಆಯಿಲ್ ಲೆವೆಲ್ ಇರೋದು ಅಷ್ಟೇ ಬರ್ತದಂತ. ಭಾಳ ತನ ನಿಲ್ಸಿದ ಮೇಲೆ ಸ್ವಲ್ಪ ರನ್ ಆದ್ಮೇಲೆ ನೀವು ಚೆಕ್ ಮಾಡಿರಿ, ಕರೆಕ್ಟ್ ಇದಕ್ಕೆ ಬರ್ತದೆ ಅಂತ ಹೇಳ. ಅದನ್ನ ಇನ್ನೊಂದು ಚೆಕ್ ಮಾಡೋಂತ ಆಮೇಲೆ ಸೀದಾ ಶೋರೂಮ್ನಾಗ ಹೋಗೋಣ. ಏನು ಇಶ್ಯೂ ಸಾಲ್ವ್ ಮಾಡ್ಯಾರ, ಏನು ಸೌಂಡ್ ಬರಾಕತ್ತೈತಿ, ಏನು ಪೂರ್ತಿ ಕಂಪ್ಲೀಟ್ ನಮ್ಮ ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಯಾರೋ ಅದನ್ನ ನೋಡೋಣ ಅಂತ. ಓಕೆ, ಗಾಡಿದ ಒಂದು ಎಷ್ಟು ಪರ್ಸೆಂಟ್ ಹೇಳಿಪ್ಪ, ಈಗ ಹೇಳಿದೆ ಮತ್ತು ಹೊಳ್ಳಿ ಕ್ಯಾಶೆಟ್ ಆತ ಆಗೋದು ಬೇಡ. ಒಂದು 80% ಏನೈತಿ, 70% ಕೆಲಸ ಆಗೈತಿ. ಇಲ್ಲಿ ಭಾಳ ದಿನದ ಮೇಲೆ ಕ್ಯಾಮ್ರಾದಾಗ ಯಾರು ಬಂದಾರ ನೋಡ್ರಿ, ಫ್ರಾಕ್ ಕೊಟ್ಟು ಕುಂತಾಳೆ. ಈಕಿದ ಫ್ರೆಶ್ ಹೇರ್ ಕಟ್ ಮಾಡಿಸೇವಿ ಒಂದು ವಾರದ ಮೇಲೆ ಆತ. ಎದಕ್ಕದ ಕೊಯ್ ಹಾಯ್ ಮಾಡಿ. ನಮಸ್ತೆ ಎಲ್ಲರಿಗೂ, ನಮಸ್ಕಾರ. ಇಲ್ಲ ಆಕೀಗ ಈಗ ಹಠ ಬಂದ್ಬಿಟ್ಟೈತೆ, ಅವ್ರ ಅವನ ಕಡೆ ಹೊಡೆದ ಬಿದ್ದಾವಂತ. ಬಾಯ್ ಬಾಯ್ ಶನು, ಟಾಟಾ, ಬಾಯ್ ಬಾಯ್. ರೆಡಿಯಾಗಿ ಎಲ್ಲೊಂಟ್ರಿ, ಅವರು ಅಮ್ಮನ ಮನೆಗೆ ಹೊಂಟ್ರ. ನಾವು ಈಗ ಇವ್ರಿಗೆ ಡ್ರಾಪ್ ಮಾಡಿ ಬಂದು ಕ್ಲೌಡ್ ಚಿಕನ್ ರೆಡಿ ಮಾಡ್ಬೇಕು. ಸಾರಿ, ರೆಡಿ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ಮನೇಲಿ ಲೇ ಮಾರ್ಕೆಟ್ನಾಗ ಈ ಜಾಕೆಟ್ ಇವತ್ತು ಓಪನಿಂಗ್ ಮಾಡಾಕತ್ತಾರ. ಯಾರು ಮಗಳು ಮಾಡತ್ತಾವ, ಅವ್ವ ಮಾಡಾಕತ್ತಿಲ್ಲ. ಅವ್ವ ಅದನ್ನ ಹಾಕೊಂಡು ಹೋದ್ಲ ಅಂದ್ರೆ ಅವರ ಮಮ್ಮಿ ಕಡೆ. ಸೊ ವಿಡಿಯೋ ಇದನ್ನೇನಿದೆ ಎಡಿಟ್ ಮಾಡತ್ತೇನೆ. ಇಲ್ಲಿ ಈಗ ನೋಡಿದ್ರಿ, ಈಗ ಲಾಸ್ಟ್ ಕ್ಲಿಪ್ಲಿಂದ ಇದು ಅದರದ್ದು ನೆಕ್ಸ್ಟ್ ಡೇ. ನಮ್ದು ರಾಯಲ್ ಎನ್ಫೀಲ್ಡ್ ಏನು ಹಿಮಾಲಯನ್ ಐತಿ, ಅದರೊಳಗಿಂದ ಚೆಸ್ಸಿದ ಏನು ಸ್ವಲ್ಪ ಸ್ಕ್ವೀಕಿ ಸೌಂಡ್ ಬರೋದಿತ್ತು. ಲೈಕ್ ಕ್ರ್ಯಾಶ್ ಗಾರ್ಡ್ ಕಡೆ ಬುಷ್ ಟೈಟ್ ಮಾಡಿದ್ರು ಅವ್ರು ಅದು. ಆ್ಯಂಡ್ ನಮ್ದು ಕೆಳಗಡೆ ಏನು ಸ್ಟ್ಯಾಂಡ್ ಫ್ರೇಮ್ ಇತ್ತು, ಅದು ಒಂದು ಸೈಟದ ಒಂದು ಸ್ವಲ್ಪ ಏನೈತಿ 9000 ಕಿಲೋಮೀಟರ್ಸ್, ಆಲ್ಮೋಸ್ಟ್ ಇನ್ನೊಂದು 40 ಕಿಲೋಮೀಟರ್ಸ್ ಹೋಗಬೇಕು. ಸೊ ಅದನ್ನು ರನ್ ಆಗೈತಿ ಬೈಕ್ ಆದ್ಮೇಲೆ ಅಷ್ಟು ಕಿಲೋಮೀಟರ್ಸ್. ಒಮ್ಮೆ ಏನೈತಿ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಒಂದು ಪೂರ್ತಿ ನೀವು ಇದನ್ನು ಮಾಡಿಸ್ಬೇಕಿತ್ತು, ನೀವು ಅದನ್ನ ಮಾಡಿಸಿಲ್ಲ, ಅದಕ್ಕೆ ಈ ಟೈಪ್ ಸೌಂಡ್ ಬಂದೈತಿ. ಬೇರೆ ಏನು ಬೈಕ್ನಾಗ ನಿಮ್ದು ಇಶ್ಯೂ ಇಲ್ಲ ಅಂತ ಹೇಳಿದ್ರೆ. ಆ್ಯಂಡ್ ಜನ್ಸ್ಕಾರ್ದಾಗ ಏನು ನಾನು ಕಾರ್ಗಿಲಿಂದ ಬಿಡಾಕತ್ತಿದ್ದೆ, ಅವಾಗೂ ನಾನು ಎಷ್ಟು ಸರಿ ಅಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮೋಟ್ರ್ ವೆಹಿಕಲ್ ಒಳಗೆ ಏನೈತಿ ಫುಲ್ ಸರ್ವಿಸ್ ಸೆಂಟರ್ ಇರುತ್ತೆ ಅಂತ. ಇದ್ರೊಳಗೆ ಅವ್ರ ಕಡೆ ಚೆಕ್ ಮಾಡಿಸಿದೆ, ಅವ್ರಿಗೂ ಅವಾಗ ತಿಳಿಲಿಲ್ಲ ಅದು ಎಲ್ಲಿಂದ ಸೌಂಡ್ ಬರೋದು ಅಂತೇಳಿ. ಆ ಬ್ಲಾಗ್ ನೋಡಿಲ್ಲ ಅಂದ್ರೆ ಅವನು ಇಲ್ಲೇ ಪ್ಲೇಲಿಸ್ಟ್ ಹಾಕಿರ್ತೀನಿ,
ಎಂಡಿಗೆ ಅದನ್ನು ನೋಡಿರಿ. ನಮ್ದು ಲದಾಖ್ ಮತ್ತು ಜನ್ಸ್ಕಾರ್ ಸ್ಪಿತಿದೆ ಟ್ರಿಪ್ ಐತಿ. ಸೊ ನಾ ಏನು ಅಂದ್ಕೊಂಡೆ, ಎಲ್ಲೇ ಒಂದು ಕಡೆ ಕ್ರ್ಯಾಶ್ ಗಾರ್ಡ್ ಲೂಸ್ ಆಗಿತ್ತು, ಏನು ಚೆಸ್ಸಿಂದ ಇಂಜಿನಿಗೆ ಏನು ಮೌಂಟ್ಸ್ ಇರ್ತಾವೆ ಅಲ್ಲಿ ಎಲ್ಲಿ ಲೂಸ್ ಆಗಿತ್ತು, ಏನು ಕಾನ್ಸೆಪ್ಟ್ ಏನಾಗಿತ್ತು ಅಂದ್ಕೊಂಡು ನನ್ನ ತಲೆಯೊಳಗೆ ವಿಚಾರ ಇಟ್ಕೊಂಡು ನಾನು ಜನ್ಸ್ಕಾರ್ ಅಷ್ಟು ಎಂಜಾಯ್ ಮಾಡಲಿಲ್ಲ. ಲೈಕ್ ಆಫ್ ರೋಡ್ ಭಾಳ ಹಾಗೇನು ಇತ್ತು ಅಲ್ಲೇ, ಅಂಥದ್ದೇ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ನನಗೆ ಹೊಳ್ಳಿ ಹುಬ್ಳಿ ಬಂದಮೇಲೆ ಗೊತ್ತಾಗುತ್ತೆ. ಈವನ್ ಮನೇಲಿದ್ದಾಗ ಏನೈತಿ ಸರ್ವಿಸ್ ಮಾಡಿಸಿದೆ ಬೈಕಿನ ಸೆಕೆಂಡ್ ಸರ್ವಿಸ್ ಐ ಥಿಂಕ್. ಸೊ ಅದನ್ನು ಮಾಡಿಸಿದ ಮೇಲೂ ಅದು ಸಾಲ್ವ್ ಆಗಿದ್ದಿಲ್ಲ. ಈವನ್ ನಾನು ಹುಬ್ಳಿಗೆ ಬಂದಾದಮೇಲೆ ಒಂದು 15-20 ಡೇಸ್ ಆದಮೇಲೆ ನನಗೆ ಗೊತ್ತಾಗುತ್ತೆ ಜಸ್ಟ್ ಒಂದು ಸ್ಮಾಲ್ ಚೆಸ್ಸಿ ಈಗ ಏನು ಕ್ರ್ಯಾಶ್ ಗಾರ್ಡಿಂದ ಬೋಲ್ಟ್ ಇರ್ತೈತಿ, ಆ ಬೋಲ್ಟ್ ಸ್ವಲ್ಪ ಲೂಸ್ ಇತ್ತು, ಅಲ್ಲಿಂದ ಕಟ್ ಸೌಂಡ್ ಬರ್ತೈತೆ. ಸೊ ಈ ಸತಿ ನನಗೆ ಎಕ್ಸಾಕ್ಟ್ ಏನೈತಿ ಒಂದು ಮೆಂಟಲಿ ರೆಡಿ ಇದ್ದೆ ನಾನು, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಒಂದಿಲ್ಲ 2 ಬೋಲ್ಟ್ಸ್ ಇರ್ತಾವೆ, ಆ ಬೋಲ್ಟ್ ಒಳಗೆ ಏನೈತಿ ಲೈಕ್ ಟೈಟ್ನಿಂಗ್ ಕೆಲಸ ಐತಷ್ಟ, ಅದು ಮಾಡಿದ್ರೆ ಹೋಗ್ತೈತೆ ಅಂತ ಗೊತ್ತಿತ್ತು. ಸೊ ಈಗ ನಮ್ಮ ಗಾಡಿದೊಳಗಿಂದ ಏನೈತಿ ಯಾವುದೇ ಥರ ಸ್ಕ್ವೀಕಿ ಸೌಂಡು ಆದಿದ್ದು ಯಾವುದೂ ಇಲ್ಲ. ಬಟ್ 70% ಕೆಲಸ ಆಗೈತೆ ಅಂತ ನಾನು ಹೇಳಿದೆ. ಎದಕ್ಕಂದ್ರೆ ಅದೇನು ಸೌಂಡ್ ಐತಿ ಬೈಕ್ ಸ್ಟಾರ್ಟ್ ಮಾಡೋತ್ಲೇ ಸೌಂಡ್ ಬರೋಂಗಿಲ್ಲ. ಸ್ಟಾರ್ಟ್ ಮಾಡ್ತೀರಿ ಗಾಡಿ ತೊಗೊಂಡು ಒಂದು ನಿಮ್ಮ ಡೆಸ್ಟಿನೇಷನ್ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಹೋದ್ರಿ, 500 ಮೀಟರ್ಸ್ ಹೋದ್ರಿ, ಅಲ್ಲೋ ಗಾಡಿ ನಿಲ್ಸಿದ್ರಿ, ನಿಮ್ಮ ಕೆಲಸ ಮುಗಿಸ್ಕೊಂಬಂದು ಚಾಲೂ ಮಾಡ್ತೀರಿ, ಆವಾಗ ಒಮ್ಮೆ ಬರ್ತೈತಿ, ಒಮ್ಮೆ ಬರೋಂಗಿಲ್ಲ. ಅದು ನಾನು ಅರೌಂಡ್ 10 to 12 ಟೈಮ್ಸ್ ಮೇಲೆ ಆಯಿತು. ಅದು ವಿಡಿಯೋ ಹಿಂಗೆ ಸೌಂಡ್ ಬಂದೈತೆ ಅಂತೇಳಿ ಗಾಡಿ ಬಂದ್ ಮಾಡಿ ವಿಡಿಯೋ ಚಾಲೂ ಮಾಡಿ ಗಾಡಿ ಹೊಳಿ ಚಾಲೂ ಮಾಡಿದ್ದೀನಿ, ಆವಾಗ ಸೌಂಡ್ ಬರೋಂಗಿಲ್ಲ. ಸೊ ಇಟ್ ಹ್ಯಾಸ್ ಅ ಮೈಂಡ್ ಆಫ್ ಇಟ್ಸ್ ಓನ್ ಅಂತಾರಲ್ಲ, ಅದ್ರದ್ದು ತಲೆ ಏನೈತಿ ಅದಕ್ಕೆ ಒಂದು ಟೈಪ್ AI ಬಿಲ್ಟಿನ್ ಹಿಮಾಲಯನ್ನಾಗ ನಮ್ಮ ಗಾಡಿದಾಗ. ಆ ಸೌಂಡ್ ಯಾವತ್ತು ಸಿಗ್ತೈತೆ ನನಗೆ ಅದನ್ನು ಆ ವಿಡಿಯೋದಾಗ ಹಾಕ್ತೀನಿ, ಯಾವ ಸೌಂಡ್ ಬಗ್ಗೆ ಮೆನ್ಷನ್ ಮಾಡೋದಿದ್ದೀರ ಅಂಥೇಳಿ. ಇಲ್ಲಿ ಮಟ್ಟ ಅಂತೂ ನನಗೆ ಅದನ್ನ ಹುಡುಕಂಗಾಗಿಲ್ಲ. ಸೊ ಈಗೇನಿಲ್ಲ, ಜಸ್ಟ್ ಕುಂತೀನಿ. ಬ್ಲಾಗ್ ಮಾಡಿ ಭಾಳ ದಿನ ಆಗಿತ್ತು, ಹೀಗಾಗಿ ಒಂದು ಬ್ಲಾಗ್ ಏನೈತಿ ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ಇವತ್ತು ಎಡಿಟ್ ಮಾಡಿ ಹಾಕ್ಬಿಡೋಣ ಅಂಥೇಳಿ. ಆ್ಯಂಡ್ ಕ್ಲೌಡ್ ಕಿಚನ್ ಏನೈತಿ ಝೊಮ್ಯಾಟೋದಾಗ ನಿಮ್ದು ಭಾಳ ಲವ್ ಬರೋದೈತಿ, ಯಾಕೆ ಗೊತ್ತಿಲ್ಲ. ಸ್ವಿಗ್ಗಿದಾಗೂ ಸ್ವಲ್ಪ ಲವ್ ತೋರಿಸ್ರಿ. ಆ್ಯಂಡ್ ಆಫ್ಲೈನ್ ನೀವು ನಮ್ದೇನು ಪ್ರೈಸಿಂಗ್ ಇರುತ್ತೆ ಆ ಇದ್ರೊಳಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಆರ್ಡ್ರ್ ಮಾಡೋಂಗಿತ್ತಂದ್ರೆ ಅದನ್ನು ಇಲ್ಲೇ ಹಾಕಿರ್ತೀನಿ. ನೀವು ಈ ನಂಬರಿಗೆ ಕಾಲ್ ಮಾಡಿರಿ. ಕರ್ನಾಟಕ ಹುಬ್ಳಿದಾಗ ನಮ್ದು ಐತಿ ಕ್ಲೌಡ್ ಕಿಚನ್ ಸದ್ಯಕ್ಕೆ. ಮುಂದೆ ದೇವ್ರ ಬಲ್ಲ ಯಾವ ಊರಾಗ ಎಲ್ಲೆಲ್ಲಿ ಏನೇನು ಔಟ್ಲೆಟ್ಸ್ ಆಗ್ತಾವೆ, ಏನೇನು ಫ್ರಾಂಚೈಸ್ ಆಗ್ತೈತಿ ಅನ್ನೋದು ಮುಂದಿಂದ. ಈಗ ಸದ್ಯಕ್ಕೆ ಹುಬ್ಳಿದಾಗ ನಮ್ಮದು ಭೋಜನಗಳು ಇವನು ಟ್ರೈ ಮಾಡೋಂಗಿತ್ತಂದ್ರೆ ಇಲ್ಲಿ ಏನೈತಿ ಡೀಟೇಲ್ಸ್ ಹಾಕೀನಿ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮದು ನಂಬರ್ ಬೇಡ, ನಮ್ಮ ಐಡಿದಾಗ ಏನೈತಿ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಮ್ಯಾಕ್ ಮಿನಿ ಏನೈತಿ M2 ನಮ್ದು ಪರ್ಫಾರ್ಮೆನ್ಸು ಚಲೋ ಮಾಡೋದೈತಿ. ಬಟ್ ಒಂದು ಏನು ಇದು ಅನ್ಸತೈತಿ, 10,000 ಜಾಸ್ತಿ ಕೊಟ್ಟಿದ್ರೆ ಲೇಟೆಸ್ಟ್ ಏನು ಪ್ರೊಸೆಸರ್ ಐತಿ M4 ವಿಚ್ ಈಸ್ ಲೈಕ್ ಟ್ವೈಸ್ ಫಾಸ್ಟರ್ ದೆನ್ M2. ಆ್ಯಂಡ್ ಒಮ್ಮಿನೊಮ್ಮೆ ಔಟ್ ಆಫ್ ದ ಬಾಕ್ಸ್ ಫ್ರಂಟ್ ನಿಮಗೆ ಹೆಡ್ಫೋನ್ ಜಾಕ್ ಕೊಟ್ಟಾರ. ಥಂಡರ್ಬೋಲ್ಟ್ 4ದ USB 4ದ 3 ಪ್ಲಗಿನ್ಸ್ ಪಾಯಿಂಟ್. ಆ್ಯಂಡ್ ಮತ್ತೇನೈತಿ ನಿಮಗೆ 16 GB ರ್ಯಾಮ್ ಬೇಸ್ ವೇರಿಯಂಟ್ ಅಂತಂದು ಮಾಡಿ ಅದ ಮೇನ್ ಹೊರತಾ ಕೊಟ್ಬಿಟ್ಟಾರೆ ನಮಗೆ. ಯಾಕಂದ್ರೆ ನಮಗೇನೈತಿ ಮೇನ್ ಬೇಕಾಗಿದ್ದು ಬೇಸ್ ವೇರಿಯಂಟಿಗೆ 16 GB ರ್ಯಾಮ್. ಬಟ್ ಇದ್ರೊಳಗೆ 8 GB ಒಳಗೂ ನಮ್ದು ಈಗ ಸದ್ಯ ಕೆಲಸ ನಡೆದೈತಿ. ಇನ್ನೊಂದು 4 months 5 months ನೋಡೋಣ ಅಂತ. ಹಂಗೇನಾರ ಆಫರ್ ಗಿಫರ್ ಏನಾರ ಚಲೋ ಒಂದು ಇದಕ್ಕೆ ಚಲೋ ಆಫರ್ ಬಂತಂದ್ರೆ ಇದನ್ನು ಸ್ವಲ್ಪ ಎವ್ರಿ ಡೇ 1 hour ಮೊದಲು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಹಂಗೆ ಮಾಡೋದು. ಸೊ ಈಗ ನಿಮಗೆ ಇದೇನು ಬಟ್ ಕಾಣತ್ತವ ನಾವು ಈ ಬಟ್ನಾಗ ಇಲ್ಲಿ ಮುಂದೆ ಸ್ವಲ್ಪ ಟೆಕ್ಸ್ಚರ್ ನೋಡ್ರಿ, ಶೈನಿಂಗ್ ಎಲ್ಲಿ ಬರೋದೈತಿ. ಇಲ್ಲಿ ಫುಲ್ ಹಾರ್ಡ್ ಆಗ್ಯಾವ ಈಗಾಗಲೇ ಜಸ್ಟ್ 1 ವೀಕ್ನಾಗ. ಆ್ಯಂಡ್ ಪ್ರಾಕ್ಟೀಸ್ ಚಲೋ ನಡೆದೈತಿ. ಸೊ ಈಗ ಇದನ್ನ ಹೇಳ್ಕೊಂಡು ಈ ವಿಡಿಯೋ ಈಗ ಇದನ್ನ ಇಲ್ಲೇ ಮುಗಿಸೋಣ ಅಂತ. ಭಾಳ ಲೆಂತಿ ಮಾಡೋದು ಬೇಡ. ಆ್ಯಂಡ್ ನಿಮ್ದು ಏನೈತಿ ಸಪೋರ್ಟ್ ಹೋಗಿ ನಮ್ದು ಬಿರಿಯಾನಿ ಡೇಸ್ ಏನು ಚಾಲೂ ಮಾಡೀವಿ ಕ್ಲೌಡ್ ಕಿಚನ್ ಅದಕ್ಕೂ ಸಪೋರ್ಟ್ ತೋರಿಸ್ರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲಿಗೆ. ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಅಂತೂ ಏನೇನು ಮಾಡ್ಬೇಕು ಅನಿಸ್ತೈತಿ ಎಲ್ಲ ಮಾಡಿರಿ. ಓಕೆ, ಜೈ ಶ್ರೀರಾಮ್.